ಜಿಬಿಎ ನಡೆಸ್ತಾ ಇರುವಂಥ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿಗಳಿಂದ ವಿರೋಧ ವ್ಯಕ್ತವಾಗಿದೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆ ಮಾಡುವುದಕ್ಕಿದ್ದಾರೆ. ಫ್ರೀಡಂ ಪಾರ್ಕ್ ಹಲವು ಸಂಘಟನೆಗಳ ಬೆಂಬಲದೊಂದಿಗೆ ಪ್ರತಿಭಟನೆ ನಡೆಯುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಜಂಟಿ ಕ್ರಿಯಾ ಸಮಿತಿಯಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ವ್ಯಾಪಾರ ಬಂದ್ ಮಾಡಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತೀವಿ. ಈ ಕಡೆ ಕೆಆರ್ ಮಾರ್ಕೆಟ್ ಅಲ್ಲಿ ಎಂದಿನಂತೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆ ನಂತರ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಕೇಳ್ತಾ ಇರೋದು ಸರ್ಕಾರ ಏಕಾಏಕಿ ನಮ್ಮನ್ನು ಎಬ್ಬಿಸೋದಲ್ಲ, ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ವೆಂಡರ್ ಝೋನು ಅಂತ ಮಾಡಿ ವೆಂಡರ್ ಝೋನಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಡಿ. ಏಕಾಏಕಿ ನಮ್ಮನ್ನು ಫುಟ್ಪಾತಿಂದ ಎಬ್ಬಿಸಿದ್ರಿ, ಸರಿ ಎಲ್ಲಿಗೆ ಹೋಗಬೇಕು ನಾವು ಅನ್ನೋ ಪ್ರಶ್ನೆಯನ್ನು ಬೀದಿ ಬದಿ ವ್ಯಾಪಾರಿಗಳು ಕೇಳ್ತಾ ಇದ್ದಾರೆ. ನವ ಕರ್ನಾಟಕ ಬೀದಿ ಬದಿಗಳ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಕೇಶವ ಮೂರ್ತಿ ಅವರಿದ್ದಾರೆ. ಸರ್, ಫುಟ್ಪಾತ್ ಒತ್ತುವರಿ ತೆರವು ಅಂತೂ ಆಗೋಗಿದೆ. ಯಾವುದೇ ಕಾರಣಕ್ಕೂ ಆ ಸ್ಥಳದಲ್ಲಿ ಮತ್ತೆ ನಿಮಗೆ ಅವಕಾಶವನ್ನು ನೀಡೋದಿಲ್ಲ ಅಂತ ಸರ್ಕಾರ ಸಾರಸಗಟಾಗಿ ಹೇಳ್ತಾ ಇದೆ. ಹಾಗಾದ್ರೆ ನಿಮ್ಮ ಆಗ್ರಹ ಏನು? ಇವತ್ತಿನ ಹೋರಾಟದ ಮುಖ್ಯ ಉದ್ದೇಶ ಏನು ಸರ್? ಮೇಡಮ್, ನಮಗೆ ಈಗ ಅವರು ಆಗಲ್ಲ ಅಂತ ಹೇಳ್ತಿದ್ದಾರೆ, ಸತ್ಯ ಅದು. ಬಟ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ. ಈಗ ನಿನ್ನೆ ಒಂದು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಸರ್ವಿಸ್ ಸೈಡ್ ರೋಡಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ನಮ್ಮ ಸೈಡ್ ರೋಡಲ್ಲಿ ಜಾಗ ಸಾಕಾಗಲ್ಲ. ಹಂಗಾಗಿ ನಮಗೆ ಕೆಲವೊಂದು ಭಾಗದಲ್ಲಿ ಕೆಲವೊಂದು ರೋಡ್ದಲ್ಲಿ ನಮಗೆ ಜಾಗ ಬೇಕು. ಕೆಲವೊಂದು ರೋಡು ಕೆಲವೊಂದು ಭಾಗ ಅಂದರೆ ಏನು ಸರ್? ಈಗ ಆಟೋಮೆಟಿಕಲಿ ತುಂಬ ದಿವಸದಿಂದ ನಾವು ನೋಡ್ತಾ ಇದ್ದೀವಿ, ನಡೀತಾ ಇದ್ದಂಥದ್ದು ಮಲ್ಲೇಶ್ವರಂ ಇರ್ಬೋದು, ಗಾಂಧಿ ಬಜಾರ್ ಇರ್ಬೋದು, MG ರೋಡ್ಗಳಲ್ಲೂ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳು ಅವರ ವ್ಯಾಪಾರವನ್ನು ನಡೆಸ್ತಾ ಇದ್ರು. ಆ ಭಾಗದಲ್ಲೇ ಬೇಕು ಅಂತನಾ ಮೇಡಮ್? ತಾವು ವೆಂಡಿಂಗ್ ಜೂನು, ಈಗ ಸರ್ಕಾರದ ಜಾಗ ಇದೆ, ರೋಡ್ ದೊಡ್ಡದು 30 ಅಡಿ ಮೇಲೆ ಇದ್ದರೆ ವೆಂಡಿಂಗ್ ಜೂನ್ ಮಾಡ್ಬೋದು, ಅಥವಾ ನೋ ವೆಂಡಿಂಗ್ ಜೂನ್ ಮಾಡ್ಬೋದು. ನಮ್ಮ ಆಗ್ರಹ ಏನಿದೆ ಅಂದರೆ, ನೋ ವೆಂಡಿಂಗ್ ಜೂನ್ ಇಲ್ಲಿ ಮಾಡಿದ್ದೀರಾ, ವೆಂಡಿಂಗ್ ಜೂನ್ ಮಾಡಿಕೊಡಿ ನಮಗೆ. ಫುಟ್ಪಾತು ನಮಗೆ, ನಾವು ಫುಟ್ಪಾತ್ ಮೇಲೆ ಫೈಟ್ ಮಾಡೋಕ್ಕೆ ಬಂದೇ ಇಲ್ಲ, ಸರ್ಕಾರನ ಕೇಳೂ ಇಲ್ಲ. ಅದು 8 ಅಡಿ ಮೇಲೆ ರೋಡ್ ಫುಟ್ಪಾತ್ ಇದ್ದರೆ ನಮ್ಮದು 2015 ಕಾಯ್ದೆ ಪ್ರಕಾರ ನಮಗೆ ಅದರಲ್ಲಿ ಫುಟ್ಪಾತ್ ಮೇಲೂ ಜಾಗ ಅವಕಾಶ ಇದೆ. ಬಟ್ ಸರ್ಕಾರ ಏನು ಹೇಳ್ತಾ ಇದೆ, ಫುಟ್ಪಾತ್ ಮೇಲೆ ಎಂಕ್ರೋಚ್ಮೆಂಟ್ ತೆಗಿಬೇಕು ಅಂತ ಹೆಸರಿನಲ್ಲಿ ಇವರೆಲ್ಲರೂ ತೆಗಿತಿದ್ದಾರೆ. ನಮ್ಮದು ತಕರಾರು ಏನಿಲ್ಲ, ನಮಗೆ ವೆಂಡಿಂಗ್ ಜೂನ್ ಮಾಡಿಕೊಡಿ. ನಮ್ಮದು ಇಲ್ಲದೆ ಉಗ್ರ ಹೋರಾಟ ನಾವು ನಾಳೆ ಇವತ್ತು ನಾನು ಮಾಡಬೇಕಂತ ಉದ್ದೇಶ ನಮ್ಮದಿದೆ. ನಾವು ನಮ್ಮ ಬೆಂಗಳೂರಲ್ಲಿ ಎಲ್ಲ ಅಂಗಡಿಗಳು ಮುಚ್ಚಿ ಇವತ್ತು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬಂದ್ ಮಾಡಿ ಬೀದಿ ವ್ಯಾಪಾರಿಗಳು ಎಲ್ಲರೂ ಫ್ರೀಡಂ ಪಾರ್ಕ್ ಬರೋಕ್ಕೆ ರೆಡಿ ಇದ್ದಾರೆ. ಎಷ್ಟು ಜನ ಇವತ್ತು ಸೇರ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ? ಯಾವ ರೀತಿಯಾಗಿರುತ್ತೆ ನಿಮ್ಮ ಹೋರಾಟ? ಖಂಡಿತವಾಗ್ಲೂ ನಮ್ಮದು ಹೋರಾಟ ನೋಡಿ ಮೇಡಮ್, ಇವತ್ತು 5,000 ಜನ ಮೇಲುಪಟ್ಟೆ ಬರಬೇಕು ಅಂತಿದ್ದಾರೆ. ಎಲ್ಲ 28 ಕ್ಷೇತ್ರಗಳಲ್ಲಿ ನಾವು ಎಲ್ಲರಿಗೂ ಹೇಳಿದ್ದೀವಿ. ಎಲ್ಲ ನಮ್ಮ ಮುಖಂಡರುಗಳಿದ್ದಾರೆ, ಬೀದಿ ವ್ಯಾಪಾರಿಗಳು ಎಲ್ಲರೂ ನಮ್ಮ ಟೆಚ್ಚಲ್ಲಿದ್ದಾರೆ, ಎಲ್ಲರಿಗೂ ಹೇಳಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.